ಹಾಯ್ ಎಲ್ಲರಿಗೂ ಕುಕ್ ವಿತ್ ವೇದ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬಾಂಗ್ಡಾ ಫ್ರೈ ಮಾಡೋದು ನೋಡ್ಕೊಂಡು ಬರೋಣ. ಸೊ ಇಲ್ಲಿ ನಾನು 4 ಬಾಂಗ್ಡಾನ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ಆ್ಯಂಡ್ ಇಲ್ಲಿ ನಾನು ಸೆಂಟ್ರಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡಿದ್ದೀನಿ. ಮಸಾಲ ಎಲ್ಲ ಚೆನ್ನಾಗಿ ಹೋಗುತ್ತಂತೀವಿ. ರಾಯಲ್ ಮಸಾಲಾನ ನಾನು ರೆಡಿ ಮಿಕ್ಸನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ರಾಯಲ್ ಮಸಾಲ ಮೂರು ಸ್ಪೂನ್ ನಾನಿಲ್ಲಿ ರಾಯಲ್ ಮಸಾಲ ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ನೀವು ಬೇಕಿದ್ದರೆ ಲೆಮನ್ ಜ್ಯೂಸ್ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೋಬೋದು. ನೋಡಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಕೈಯಿಂದನೇ. ಓಕೆ, ಆಲ್ಮೋಸ್ಟ್ ಮಿಕ್ಸ್ ಆಯಿತು. ಈ ಕನ್ಸಿಸ್ಟೆನ್ಸಿಗಿದ್ರೆ ಸಾಕು. ಸೊ ಇವಾಗ ಮಿಕ್ಸ್ ಮಾಡಿದಂಥ ಮಸಾಲಾನ ನಾವು ನೀಟಾಗಿ ಫಿಶ್ಗೆ ಈ ಥರ ಕೈಯಿಂದ ನೀಟಾಗಿ ಹಚ್ಚೋಣ. ನೋಡಿ ಈ ಥರ ಚೆನ್ನಾಗಿ ಹಚ್ಚಿದ್ದೀನಿ. ಈ ಥರ ಸೆಂಟ್ರ್ ಕಟ್ ಮಾಡೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಒಳಗಡೆ ಸೇರುತ್ತೆ. ತ್ರೀ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಮಸಾಲ ರೆಡಿ ಮಿಕ್ಸು. ಓಕೆ, ಇವಾಗ ಫೈನಲಿ ಮಸಾಲ ಹಚ್ಚಿದ್ದಾಯಿತು. ಈಗ 1 ಅವರ್ ನಾನು ಇದನ್ನು ಹಾಗೆ ಇಡ್ತೀನಿ, ಫ್ರಿಜ್ಜಲ್ಲಿ ಇಡಲ್ಲ, ಹಾಗೆ ಇಡ್ತೀನಿ. ಒನ್ ಅವರ್ ಆದಮೇಲೆ ನಾನಿಲ್ಲಿ ಪ್ಯಾನ್ನಲ್ಲಿ ಆಯಿಲನ್ನು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಆಲ್ರೆಡಿ ಆಯಿಲ್ ಬಿಸಿ ಆಗಿದೆ, ನೋಡ್ತಿರ್ಬೋದು. ಸೌಂಡ್ ಕೂಡ ಬರ್ತಾಯಿದೆ ಆಯಿಲ್ದು. ಜಾಸ್ತಿ ಗರಂ ಮಾಡಬೇಡಿ. ಮೀಡಿಯಮ್ ಫ್ಲೇಮಲ್ಲಿ ನಾವು ಫ್ರೈ ಮಾಡೋಣ. ಇದ್ರ ಮೇಲೆ ಲಿಡ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಮತ್ತು ಇವಾಗ 4 ನಿಮಿಷ ಆಗಿದೆ. ಇದನ್ನು ನಾವು ತಿರುಗಿ ಹಾಕೊಳ್ಳೋಣ. ನೋಡಿ ಈ ಥರ ನಿಧಾನವಾಗಿ ಇನ್ನೊಂದು ಸೈಡ್ ಕೂಡ ಇದೇ ಥರ
ಫ್ರೈ ಆಗಬೇಕು. ಸೊ ಇನ್ನೊಂದು 4 ನಿಮಿಷ ನಾವು ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ಬೇಯಿಸ್ಕೊಳ್ಳೋಣ. ಸೊ ಇವಾಗ ನೀವು ನೋಡ್ತಿರ್ಬೋದು, ಇವಾಗ ಇದು ಆಗಿದೆ ನೋಡಿ, ಚೆನ್ನಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.